ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಸುಭಾಷಿತ: ನೋವು ಮತ್ತು ಅವಮಾನ ಬದುಕು ಬೆಂದು ಹೋಗುವಂತೆ ಮಾಡುತ್ತದೆ. ತಾಳ್ಮೆ ಮತ್ತು ಧೈರ್ಯ ಬಿದ್ದ ಬದುಕನ್ನು ಎದ್ದು ನಿಲ್ಲುವಂತೆ ಮಾಡುತ್ತದೆ. ಇವತ್ತು ನಾವು ದಿನಪಂಚಾಂಗಕ್ಕಿಂತ ಮುಂಚೆ ವೀರಭೂಮಿ ಪಾವಗಡ ಅನಾದಿ ಕಾಲದ ವೈಭವವನ್ನು ತಿಳ್ಕೊಳ್ಳೋಣ. ಪಾವಗಡ ಈ ಹೆಸರು ಕೇಳಿದೊಡನೆ ನೆನಪಾಗುವುದು ಶತಮಾನಗಳ ಇತಿಹಾಸವನ್ನು ತನ್ನ ಗರ್ಭದಲ್ಲಿ ಅಡಗಿಸಿಕೊಂಡಿರುವ ಗಿರಿಧಾಮಗಳ ಕಲ್ಲಿನ ಕಥೆಗಳು, ತಮ್ಮ ಪಾಳೇಗಾರನ ಶೌರ್ಯದ ಗಾಥೆಗಳು. ತುಮಕೂರು ಜಿಲ್ಲೆ ಈ ನಾಡು ಬಿಸಿಲು ನಾಡು ಎಂದೇ ಪ್ರಸಿದ್ಧವಾಗಿದ್ದರೂ ಇತಿಹಾಸದ ದೃಷ್ಟಿಯಲ್ಲಿ ಇದು ಒಂದು ಉಜ್ವಲವಾದ ವೈಭವ ಬೀಡಾಗಿದೆ. ಪುರಾತನ ಕಾಲದ ಹೆಜ್ಜೆಗಳು ಪಾವಗಡದ ಇತಿಹಾಸದ ಕೇವಲ ರಾಜರ ಆಳ್ವಿಕೆಯಿಂದ ಆರಂಭವಾಗುವುದಿಲ್ಲ, ಅದು ಆದಿಮಾನವ ಕಾಲದವರೆಗೂ ಸ್ಥಾಪಿಸಿದೆ. ತಾಲ್ಲೂಕಿನ ಹಲವು ನೆಲೆಗಳಲ್ಲಿ ಹಳೇ ಶಿಲಾಯುಗದ, ಮಧ್ಯ ಹಳೇ ಶಿಲಾಯುಗದ ಮತ್ತು ನವಶಿಲಾಯುಗದ ಕುರುಹುಗಳು ದೊರಕಿವೆ. ಕನ್ನಮೇಡಿ, ನಿಡಗಲ್, ಬೊಮ್ಮ ದೇವರ ಬೆಟ್ಟದಂತಹ ತಾಣಗಳಲ್ಲಿ ಸಿಕ್ಕಿರುವ ಕೈಗೊಡಲಿಗಳು, ಮೃತ್ ಪಾತ್ರೆಗಳು ಮತ್ತು ಗೀರು ಚಿತ್ರಗಳು ಸಹಸ್ರಾರು ವರ್ಷಗಳು ಹಿಂದೆಯೇ ಈ ನೆಲ ಮಾನವ ವಸತಿಗೆ ಯೋಗ್ಯವಾಗಿತ್ತು ಎಂಬುದನ್ನು ಸಾರುತ್ತದೆ. ಪಾವಗಡದ ಬೆಟ್ಟದ ಆಕಾರವು ಹಾವಿನ ಎಡೆಯಂತೆ ಕಾಣುವುದರಿಂದ ಇದಕ್ಕೆ ಪಾಮುಕೊಂಡ ಎಂಬ ಹೆಸರಿತ್ತು. ಇದು ಕಾಲಕ್ರಮೇಣ ಪಾವುಕೊಂಡವಾಗಿ ನಂತರ ಪಾವಗಡವಾಗಿ ಮಾರ್ಪಟ್ಟಿತು. ಪಾಮುಕೊಂಡ ಅಂದರೆ ಸರ್ಪಗಳು ಬೆಟ್ಟ ಎಂದರ್ಥ. ನಾಗರಶಿಲೆಗಳು ದೊರೆತಿರುವುದರಿಂದಲೂ ಈ ಹೆಸರು ಬಂತು ಎಂಬ ಕಥೆ ಇದೆ. ಪ್ರಾಚೀನದಲ್ಲಿ ಇದೊಂದು ಮಹಾ ಅರಣ್ಯ ಪ್ರದೇಶವಾಗಿತ್ತು ಎಂದು ಪುರಾಣ ಗ್ರಂಥಗಳು ಹೇಳುತ್ತವೆ. ಕೋಟೆ ಯುಗ ವಿಜಯನಗರದ ಸುವರ್ಣ ಸ್ಪರ್ಶ. ಪಾವಗಡದ ನಿಜವಾದ ವೈಭವ ಮತ್ತು ಶೌರ್ಯದ ಕಥೆ ಆರಂಭವಾಗುವುದು ಗಿರಿವರ್ಗಗಳ ದುರ್ಗಗಳು ನಿರ್ಮಾಣದಿಂದ. ಪಾವಗಡ, ನಿಡಗಲ್, ಕಾಮನದುರ್ಗ, ಕಾಕಾದ್ರಿ ಪರ್ವತ, ವೈಎನ್ ಹೊಸಕೋಟೆ ಮುಂತಾದ ದುರ್ಗಗಳು ಈ ನಾಡಿನ ರಕ್ಷಣಾ ಗೋಡೆಗಳಾಗಿದ್ದವು. ಸುಮಾರು 15ನೇ ಶತಮಾನದ ಆದಿಯಲ್ಲಿ, ಅಂದರೆ 1405ನೇ ಇಸವಿಯಲ್ಲಿ ಸುಮಾರಿಗೆ ವಿಜಯನಗರ ಸಾಮ್ರಾಜ್ಯದ ಮಹಾನ್ ಚಕ್ರವರ್ತಿಯಾದ 1ನೇ ದೇವರಾಯನ ದಂಡನಾಯಕನಾದ ಗೋಪಣ್ಣನು ಇಲ್ಲಿನ ಕೋಟೆಗೆ ತಳಪಾಯ ಹಾಕಿದನು. ವಿಜಯನಗರದ ಅರಸರ ಮಹತ್ವಾಕಾಂಕ್ಷೆಯ ಪ್ರತೀಕವಾಗಿ ಈ ಕೋಟೆ ನಿರ್ಮಾಣಗೊಂಡಿತು. 16ನೇ ಶತಮಾನದಲ್ಲಿ ಸುಮಾರು 1585 ವಿಜಯನಗರದ ದೊರೆಗಳು ನಿರ್ಮಾಣವನ್ನು ಪೂರ್ಣಗೊಳಿಸುವ ಜವಾಬ್ದಾರಿಯನ್ನು ಬಳ್ಳಪ್ಪ ನಾಯಕ ಎಂಬ ವೀರ ಪಾಳೇಗಾರನಿಗೆ ವಹಿಸಿದರು. ಬಳ್ಳಪ್ಪ ನಾಯಕನು ಇಲ್ಲಿ ಪಾಳೇಗಾರಿಕೆಯ ಮೂಲ ಪುರುಷನಾಗಿ ತನ್ನ ಆಳ್ವಿಕೆ ಆರಂಭಿಸಿದನು. ಇವನು ಮತ್ತು ಇವನ ವಂಶಸ್ಥರು ದೀರ್ಘಕಾಲ ಈ ದುರ್ಗಗಳನ್ನು ಅತ್ಯಂತ ಶೌರ್ಯದಿಂದ ಆಳಿದರು. ಕೋಟೆಯ ಸುತ್ತ 7 ಸುತ್ತುಗಳು ಭದ್ರ ಗೋಡೆಗಳನ್ನು ಕಟ್ಟಿಸಿ ವೈರಿಗಳ ಸುಲಭವಾಗಿ ಪ್ರವೇಶ ಸಿಗದಂತೆ ಮಾಡಿ ಈ ನಾಡಿನ ಘನತೆಯನ್ನು ಎತ್ತಿಡಿದರು. ದುರ್ಗಗಳನ್ನು ಕಟ್ಟಿ ಅಲ್ಲಿ ಕಾಪಾಡಿದರು. ಪಾಳೇಗಾರರು ಧರ್ಮಪ್ರೇಮ ಮತ್ತು ಯುದ್ಧ ಕೌಶಲ್ಯ. ಪಾವಗಡದ ಪಾಳೇಗಾರರ ಕಾಲವು ಈ ಪ್ರದೇಶದ ಸಂಸ್ಕೃತಿ ಮತ್ತು ಧಾರ್ಮಿಕ ಪ್ರಭಾವದ ಉತ್ತುಂಗವಾಗಿತ್ತು. ಆಲಯಗಳ ನಿರ್ಮಾಣ. ಪಾಳೇಗಾರರು ಶೈವ, ವೈಷ್ಣವ, ಜೈನ ಮತ್ತು ಶಕ್ತಿ ಸಿದ್ಧಾಂತದ ಹಲವಾರು ಸುಂದರ ದೇವಾಲಯಗಳು ನಿರ್ಮಿಸಿದರು. ಇಲ್ಲಿ ಇಂದಿಗೂ ಹಲವು ಐತಿಹಾಸಿಕ ದೇವಾಲಯಗಳು ಅವಶೇಷಗಳು ಪಾಳೇಗಾರನ ಧರ್ಮಶ್ರದ್ಧೆಗೆ ಸಾಕ್ಷಿಯಾಗಿದೆ. ದುರ್ಗದ ವಿನ್ಯಾಸ. ಪಾವಗಡ ಕೋಟೆಯ ಶತ್ರುಗಳನ್ನು ಹಿಮ್ಮೆಟ್ಟಿಸುವ ಯುದ್ಧ ಕೌಶಲ್ಯಕ್ಕೆ ಒಂದು ಜೀವಂತ ಪಾಠವಾಗಿತ್ತು. ಬೆಟ್ಟದ ತುದಿಗೆ ಏರಲು 10 ದಿಡ್ಡಿ ಬಾಗಿಲುಗಳು ಅಥವಾ ಹೆಬ್ಬಾಗಿಲುಗಳಿದ್ದವು. ಮಾರ್ಗ ಮಧ್ಯದಲ್ಲಿ ಶಸ್ತ್ರಾಸ್ತ್ರಗಳನ್ನು ತಯಾರಿಸುವ ಕಮ್ಮಾರ ಮಂಟಪವಿತ್ತು. ಕೋಟೆಯ ಗೋಡೆಗಳಲ್ಲಿ ಸೈನಿಕರು ಕಾಯಲು ಮತ್ತು ಫಿರಂಗಿಗಳನ್ನು ಇಡಲು ನಿರ್ಮಿಸಿದ್ದ ಗುಪ್ತ ರಂಧ್ರಗಳು ಪಾಳೇಗಾರರನ್ನು ಬುದ್ಧಿಶಕ್ತಿಯನ್ನು ಸಾರುತ್ತದೆ. ನೀರಿನ ವ್ಯವಸ್ಥೆ. ಬೆಟ್ಟದ ಮೇಲಿದ್ದ ಭೀಮದೋಣಿ ಎಂಬ ದೊಡ್ಡ ಕೊಳವು ಯಾವಾಗಲೂ ತಿಳಿಯಾದ ಸಿಹಿ ನೀರನ್ನು ಒದಗಿಸುತ್ತಿತ್ತು. ಇದು ಆ ದಿನಗಳು ಜಲ ನಿರ್ವಹಣಾ ಕೌಶಲದ ಮಹತ್ವವನ್ನು ತೋರಿಸುತ್ತದೆ. ಇದರಲ್ಲಿ ಧಾನ್ಯಗಳನ್ನು ಸಂಗ್ರಹಿಸಲು ದೊಡ್ಡ ಕಣಜಗಳು ಮತ್ತು ಯುದ್ಧ ಕೈದಿಗಳನ್ನು ಇರಿಸಲು ಬಂದೀಖಾನೆಗಳು ಇದ್ದವು. ಹೈದರಾಬಾದ್ ಮತ್ತು ಟಿಪ್ಪುವಿನ ಪ್ರಭಾವ. 18ನೇ ಶತಮಾನದಲ್ಲಿ ಈ ಪಾಳೇಗಾರರು ನಾಡು ಮೈಸೂರು ಅರಸರ ಆಳ್ವಿಕೆಗೆ ಒಳಪಟ್ಟಿತು. ಮೈಸೂರಿನ ಹೈದರಾಲಿಯು ಪಾವಗಡಗಳನ್ನು ವಶಪಡಿಸಿಕೊಂಡು ಆ ಸಮಯದಲ್ಲಿ ಪಾಳೇಗಾರನಾಗಿದ್ದ ತಿಮ್ಮಪ್ಪ ನಾಯಕನನ್ನು ಕುಟುಂಬ ಸಮೇತ ಸೆರೆ ಹಿಡಿದು ಮಧುಗಿರಿಯ ಕೋಟೆಯ ಬಂಧಿಸಲಾಯಿತು. ಹೈದರಾಲಿ ಮತ್ತು ಅವನ ಮಗನಾದ ಟಿಪ್ಪು ಸುಲ್ತಾನ್ ಕೋಟೆಯನ್ನು ಬಲಪಡಿಸಿ ಅದರ ರಕ್ಷಣಾ ವ್ಯವಸ್ಥೆಯನ್ನು ಇನ್ನಷ್ಟು ಸುಲಭದ್ರಗೊಳಿಸಿದನು. ಟಿಪ್ಪು ಸುಲ್ತಾನ್ ಕಾಲದಲ್ಲಿಯೂ ಕೋಟೆಯು
ಹೊಸ ಮೆರುಗು ಪಡೆದು ಸಾಮ್ರಾಜ್ಯದ ಪ್ರಮುಖ ರಕ್ಷಣಾ ಕೇಂದ್ರಗಳಲ್ಲಿ ಒಂದಾಗಿತ್ತು. ಈ ಅವಧಿಯ ಕುರುಹಾಗಿ ಕೋಟೆಯ ಮೇಲೆ ಶಿಥಿಲವಾಗಿದ್ದ ಉಳಿದಿರುವ ಮಸೀದಿಯನ್ನು ಕಾಣಬಹುದು. ಇತ್ತೀಚಿನ ಕಾಲದ ಹೆಮ್ಮೆ ರಾಜರ ಆಳ್ವಿಕೆಯ ಕೊನೆಗೊಂಡು ನಂತರ ಪಾವಗಡವು 1886ರವರೆಗೆ ಚಿತ್ರದುರ್ಗ ಜಿಲ್ಲೆಗೆ ಸೇರಿತು. ನಂತರ ಅದನ್ನು ತುಮಕೂರು ಜಿಲ್ಲೆಗೆ ಸೇರಿಸಲಾಯಿತು. ಈ ನಾಡು ಸ್ವಾತಂತ್ರ್ಯ ನಂತರವೂ ಹಲವು ಸವಾಲುಗಳನ್ನು ಎದುರಿಸಿತು. ಆದರೆ ಇಂದಿಗೂ ಪಾವಗಡ ತಮ್ಮ ಇತಿಹಾಸ ಶಕ್ತಿಯೊಂದಿಗೆ ಮತ್ತೊಂದು ಹೊಸ ಯುಗದ ಹೆಜ್ಜೆಯನ್ನಿಟ್ಟಿದೆ. ಪಾವಗಡವು ಇಂದಿಗೂ ಶನಿ ಮಹಾತ್ಮರ ಪ್ರಸಿದ್ಧ ಆಲಯದಿಂದ ಭಕ್ತರನ್ನು ಆಕರ್ಷಿಸುತ್ತಿದೆ. ಅತ್ಯಂತ ಮುಖ್ಯವಾಗಿ ಪಾವಗಡ ತಾಲ್ಲೂಕು ಇಂದು ವಿಶ್ವದ ಅತಿ ದೊಡ್ಡ ಸೌರಶಕ್ತಿ ಉದ್ಯಾನಗಳಲ್ಲಿ ಸೌರ ಉದ್ಯಾನ ಒಂದನ್ನು ಹೊಂದಿ ಇಡೀ ನಾಡಿಗೆ ಬೆಳಕು ನೀಡುವ ಮೂಲಕ ಹೊಸ ವೈಭವವನ್ನೇ ಸಾಕ್ಷಿಯಾಗಿದೆ. ಹೀಗೆ ಅನಾದಿ ಕಾಲದಿಂದ ಆರಂಭಗೊಂಡು ಪಾಳೆಗಾರರ ಶೌರ್ಯವನ್ನು, ಇದರ ರಾಜರ ಯುದ್ಧ ನೀತಿಯನ್ನು ಮತ್ತು ಇತಿಹಾಸದ ಕಾಲದ ಹೊಸ ಬೆಳಕನ್ನು ತಮ್ಮಲ್ಲಿ ಅಳಿಸಿಕೊಂಡಿರುವ ಪಾವಗಡವು ಕರ್ನಾಟಕದ ಇತಿಹಾಸ ಪುಸ್ತಕದಲ್ಲಿ ಇಳಿಸಲಾಗದ ಒಂದು ವೀರದಾಗಿದೆ. ಇದು ಕೃಪೆ ದೊಡ್ಡ ಬಾಣಗೆರೆ ಅನ್ನೋರು ಇದು ಮಾಡಿದ್ದಾರೆ. ಭಾಳ ಚೆನ್ನಾಗಿ ಇದು ಮಾಡಿದ್ದಾರೆ. ಪಾವಗಡದ ಬಗ್ಗೆ, ಇತಿಹಾಸದ ಬಗ್ಗೆ ನಾವು ಎಷ್ಟು ತಿಳ್ಕೋಬೇಕಾದ್ದು. ತಮ್ಮ ಹಿಂದೂ ಧರ್ಮದ ಪ್ರಕಾರ ನಾವೆಲ್ಲನೂ ನಮ್ಮ ಸಂಸ್ಕೃತಿಯನ್ನು ತಿಳ್ಕೋಬೇಕಾದ್ದು. ಇದನ್ನು ನಾವು ಇವತ್ತು ದಿನಪಂಚಾಂಗ ತಿಳ್ಕೊಳ್ಳೋಣ. ದಿನಾಂಕ 25/12/2025 ಗುರುವಾರ, ಶ್ರೀ ವಿಶ್ವಾವಸು ನಾಮ ಸಂವತ್ಸರ, ದಕ್ಷಿಣಾಯನ, ಹಿಮಂತ ಋತು, ಪುಷ್ಯಮಾಸ, ಶುಕ್ಲಪಕ್ಷ, ತಿಥಿ ಪಂಚಮಿ, ಹಗಲು 10:31, ನಕ್ಷತ್ರ ಶತಭೀಷ, ಬೆಳಗಿನ ಜಾವ 6:05, ಮಳೆ ಮೂಲ 3ನೇ ಪಾದ, ರಾಹುಕಾಲ 1:48 3:14, ಗುಳಿಕ ಕಾಲ 9:30 10:57, ಯಮಗಂಟ ಕಾಲ 6:40 8:06. ಇವತ್ತು ಯಾರು ಹುಟ್ಟುಹಬ್ಬ ಆಚರಣೆ ಮಾಡ್ಕೊತಿದ್ರು, ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಣೆ ಮಾಡ್ಕೊತಿರೋರಿಗೆ ನಮ್ಮ ಹೆಬ್ಬಳೂರು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭ ಕಾಮನೆಗಳನ್ನು ತಿಳಿಸ್ತೀವಿ. ದೇವರವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ. ನಮ್ಮ ಹೆಬ್ಬಳೂರು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ. ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆಗೂ ಫಾರ್ವರ್ಡ್ ಮಾಡಿ. ನಮಸ್ಕಾರಗಳು.